ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಅತ್ಯಂತ ಪ್ರಮುಖ 5 ಅಂಕದ ಮೊದಲನೇ ಮೆಥಡ್ ಪ್ರಾಫಿಟ್ ಶೇರಿಂಗ್. ಸೊ ಲಾಭವನ್ನ ಯಾವ ರೀತಿ ಹಂಚಿಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದು 4 ಎಕ್ಸಾಂಪಲ್ ಮೂಲಕ ಕಂಪ್ಲೀಟ್ ಆಗಿ ಸಿಲೆಬಸ್ ಅಂದ್ರೆ ಏನೇನ್ ರೂಲ್ಸ್ ಇದೆ, ಎಷ್ಟು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಎಲ್ಲದರದ ಅರ್ಥವನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮೊದಲನೇ ಎಕ್ಸಾಂಪಲ್ ನೋಡೋಣ. ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ಸ್ ಆಫ್ 40,000 and 30,000 respectively. A's money in the business for 9 months and B's for 8 months. If total profit is 15,000, find share of each. ಸೊ ಈ ಕ್ವಶನ್ ನಲ್ಲಿ ಎ ಬಿ ಪಾರ್ಟ್ನರ್ ಇದ್ದಾರೆ. ಎ 40,000 ಇನ್ವೆಸ್ಟ್ ಮಾಡಿದ್ದಾನೆ, ಬಿ 30,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಎದು ದುಡ್ಡು ಬಿಸ್ನೆಸ್ ನಲ್ಲಿ ಬರೀ 9 ತಿಂಗಳ ಮಾತ್ರ ಇತ್ತು, ಬಿದು ದುಡ್ಡು 8 ತಿಂಗಳ ಮಾತ್ರ ಇತ್ತು. ಪ್ರಾಫಿಟ್ 15,000 ಆಗಿದೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಎಷ್ಟು ಇದು ಇದೆ ಕಂಡುಹಿಡಿಬೇಕು. ಪ್ರಾಫಿಟ್ ನ ಹೇಗೆ ಶೇರ್ ಮಾಡ್ತೀವಿ ಇಲ್ಲಿ ನೋಡಿ. ನಿಮ್ಗೆ ಇದರಲ್ಲಿ 3 ಕ್ಯಾಲ್ಕುಲೇಷನ್ ಬರುತ್ತೆ. ಯಾವಾಗ್ಲೂ ಪ್ರತಿಯೊಂದು ಪ್ರಾಫಿಟ್ ಶೇರಿಂಗ್ ನಲ್ಲಿ 3 ರೀತಿ ಕ್ಯಾಲ್ಕುಲೇಷನ್ ನಾವು ಚೆಕ್ ಮಾಡ್ಕೋಬೇಕು, ಕಂಡುಹಿಡಿಬೇಕು, ಕಂಡುಹಿಡಿಬಾರ್ದಂತ. ಎಲ್ಲೂ ಕ್ವಶನ್ ಅಲ್ಲಿ ರೇಷಿಯೋ ಕೊಟ್ಟಿಲ್ಲ. ರೇಷಿಯೋ ನಾವು ಕಂಡುಹಿಡಿಬೇಕು. ಯಾವಾಗ್ಲೂ ರೇಷಿಯೋ, ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಕ್ಯಾಪಿಟಲ್ಸ್ ಮೇಲೆ ಕಂಡುಹಿಡಿತೀವಿ. ಸೊ ರೇಷಿಯೋ ಕಂಡುಹಿಡಿಬೇಕು ಒಂದು. ಸೆಕೆಂಡ್ ಒನ್ನು ಕೊಟ್ಟಿರುವಂತ ಪ್ರಾಫಿಟ್ ಬಿಟ್ಟು ಬೇರೆ ಏನಾದ್ರೂ ಅಮೌಂಟ್ ಅಡ್ಜಸ್ಟ್ಮೆಂಟ್ ಬಂದ್ರೆ ಅದನ್ನ ಮೈನಸ್ ಮಾಡೋದಿರುತ್ತೆ. ಸೊ ಕ್ವಶನ್ ಅಲ್ಲಿ ಪ್ರಾಫಿಟ್ ಬಿಟ್ಟು ಬೇರೆ ಪ್ರಾಫಿಟ್ ಬಿಟ್ಟು ಇನ್ನೊಂದು ಅಮೌಂಟ್ ಇದ್ರೆ ಮೈನಸ್ ಮಾಡಿ ಅಡ್ಜಸ್ಟೆಡ್ ಪ್ರಾಫಿಟ್ ಕಂಡುಹಿಡಿಬೇಕು. ಸೆಕೆಂಡ್, ಈ ಕ್ವಶನ್ ಅಲ್ಲಿ ಯಾವುದೇ ಎಕ್ಸ್ಟ್ರಾ ಅಮೌಂಟ್ ಇಲ್ಲ. ಸೊ ಆದ್ರಿಂದ ಪ್ರಾಫಿಟ್ ನ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ. ಥರ್ಡ್, ನಮ್ಗೆ ರೇಷಿಯೋ ಸಿಕ್ಕು, ಪ್ರಾಫಿಟ್ ಅಡ್ಜಸ್ಟ್ ಆದ ನಂತರ ಅದನ್ನ ಡಿವೈಡ್ ಮಾಡೋದು, ಅಂದ್ರೆ ಕೇಳಿರುವಂತ ಕ್ವಶನ್ ನಾವು ಪ್ರಾಫಿಟ್ ನ ಶೇರ್ ಮಾಡೋದು. 3 ರೀತಿ ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಈಗ ಕ್ಯಾಪಿಟಲ್ಸ್ ನ ಫೈನಲ್ ಮಾಡೋಣ. ಅಂದ್ರೆ ಈಗಿರೋ ಕ್ಯಾಪಿಟಲ್ 40-30 ಇದು ಫೈನಲ್ ಅಲ್ಲ. ಯಾಕಂದ್ರೆ ಏದ್ ಬಿಸ್ನೆಸ್ ದಲ್ಲಿ ದುಡ್ಡು ಇರೋದು 9 ಮಂತ್ಸ್, ಬಿದ್ದು 8 ಮಂತ್ಸ್. ಸೊ 40,000 ಗೆ 9 ಮಲ್ಟಿಪ್ಲೈ ಮಾಡೋಣ, ಮತ್ತು 30,000 ಗೆ 8 ಮಲ್ಟಿಪಲ್ ಮಾಡೋಣ. ಆಗ ಅವ್ರ ಕ್ಯಾಪಿಟಲ್ ಸಿಗುತ್ತೆ. ಸೊ ಏಸ್ 1 ಮಂತ್ ಕ್ಯಾಪಿಟಲ್ 40,000, ಫಾರ್ 9 ಮಂತ್ 3,60,000. ಬೀಸ್ 1 ಮಂತ್ ಕ್ಯಾಪಿಟಲ್ 30,000, ಫಾರ್ 8 ಮಂತ್ 2,40,000. ಇಬ್ಬರದ್ದು ಇವಾಗ ಕ್ಯಾಪಿಟಲ್ ಗೊತ್ತಾಯ್ತು. ಎರಡರಲ್ಲೂ ಇರುವಂತ 0 ನ ಕ್ಯಾನ್ಸಲ್ ಮಾಡೋಣ. ಅಂದ್ರೆ ಈ 3,60,000 ನಲ್ಲಿರೋ ಈ 40 ಕ್ಯಾನ್ಸಲ್ ಮಾಡೋಣ, ಮತ್ತು ಈ 40 ಕ್ಯಾನ್ಸಲ್ ಮಾಡೋಣ. 24 ಮತ್ತು 36 ಉಳಿತು. ಇದನ್ನ ಮಿನಿಮೈಸ್ ಮಾಡ್ಕೊಂಡ್ರೆ, ಕಡಿಮೆ ಸಣ್ಣ ಅಮೌಂಟ್ ನಂಬರ್ ಮಾಡ್ಕೊಂಡ್ರೆ, ಸೊ 12 3s are 36, 12 2s are 24. ಸೊ 12 ಮಗ್ಗಿಲಿ ಕಟ್ತಾ ಹೊಡ್ತಿದ್ದೀನಿ. 12 3 36, 12 24. ಸೊ ರೇಷಿಯೋ 3:2 ಆಗುತ್ತೆ. ಎರಡನ್ನು ಟೋಟಲ್ ಮಾಡಿದ್ರೆ 3:5. 3 ಡಿವೈಡೆಡ್ ಬೈ 5, 2 ಡಿವೈಡೆಡ್ ಬೈ 5. ಪ್ರಾಫಿಟ್ ಎಷ್ಟಿದೆ? 15,000. ಯಾವುದೇ ಎಕ್ಸ್ಟ್ರಾ ಅಮೌಂಟ್ ಇಲ್ಲ. ಸೊ ಅಡ್ಜಸ್ಟೆಡ್ ಪ್ರಾಫಿಟ್ ಕಂಡಿಡಂಗಿಲ್ಲ, ಡೈರೆಕ್ಟ್ ಆಗಿ ಪ್ರಾಫಿಟ್ ನ ಶೇರ್ ಮಾಡೋದೀಗ. ಸೊ ಏದ್ ಶೇರ್ ಮಾಡೋಣ. 15,000 ಪ್ರಾಫಿಟ್ ನ ಇಂಟು 3 ಡಿವೈಡೆಡ್ ಬೈ 5. 3:2 ಹೆಂಗ್ ರೇಷಿಯೋ ಬಂತಂದ್ರೆ ಈ ಅಮೌಂಟ್ ನ ನಾನು ರೇಷಿಯೋ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಬಿ ಶೇರ್ ಕಂಡಿಡಿಯೋಣ. 2 ಡಿವೈಡೆಡ್ ಬೈ 5 ಮಾಡೋಣ. 15,000 ಗೆ 5 ಹೇಗ್ ಬರುತ್ತಂದ್ರೆ ಎರಡು ರೇಷಿಯೋ, ಟೋಟಲ್ ರೇಷಿಯೋ ಇಸ್ 5. 3 ಮತ್ತು 2 ರೇಷಿಯೋ ಆಗುತ್ತೆ. ಸೊ ಎರಡು ಅಮೌಂಟ್ ನ ಕಡ್ತಾ ಹೊಡೆದಾಗ 9,000 6,000 ಪ್ರಾಫಿಟ್ ನ ನಾವು ಶೇರ್ ಮಾಡಿದೀವಿ. ಬಿ ಎರಡನೇ ಮೆಥಡ್ ನ ನೋಡೋಣ. ಈಗ ಅಂದ್ರೆ ಎರಡನೇ ಎಕ್ಸಾಂಪಲ್ ನೋಡೋಣ. A and B were in a partnership with capitals of rupees 4,000 and 3,000 respectively, but A's capital was in the business for 9 months and B's for 6 months. How did they share the profit of 15,000? Same method problem ಸ್ವಲ್ಪ ಟ್ವಿಸ್ಟ್ ಚೇಂಜ್ ಮಾಡಿದೆ, ನಂಬರ್ ಮಂತ್ ಅಷ್ಟೇ. ಸೊ ಸೇಮ್ ಅಗೇನ್ ಈ ಕ್ವಶನ್ ಅಲ್ಲಿ 3 ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾ ಅಂತ ಚೆಕ್ ಮಾಡ್ಬೇಕು. ಮೊದಲೇದ್ದು ರೇಷಿಯೋ ಕೊಟ್ಟಿಲ್ಲ. ಸೊ ರೇಷಿಯೋಗೆ ಕ್ಯಾಪಿಟಲ್ ಬೇಕು. ಕ್ಯಾಪಿಟಲ್ ನ ನಾವು ಫಸ್ಟ್ ಕಂಡಿಡಿಯೋಣ. ಸೆಕೆಂಡ್, ಪ್ರಾಫಿಟ್ ಗೆ ಏನಾದ್ರೂ ಎಕ್ಸ್ಟ್ರಾ ಅಮೌಂಟ್ ಇದ್ರೆ ಮೈನಸ್ ಮಾಡಬೇಕು. ಯಾವುದೇ ಎಕ್ಸ್ಟ್ರಾ ಅಮೌಂಟ್ ಕ್ವಶನ್ ಅಲ್ಲಿ ಇಲ್ಲ. ಸೊ ಆದ್ರಿಂದ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಏನು ಇರಲ್ಲ. ಥರ್ಡ್ ಸ್ಟೆಪ್ ಕಂಪಲ್ಸರಿ ಬಿಡಿಸಬೇಕಾಗಿರೋದು ಪ್ರಾಫಿಟ್ ನ ಶೇರ್ ಮಾಡೋದು, ಅದು ಮಾಡ್ಲೇಬೇಕು. ಅದೇ ಕ್ವಶನ್ ನಮ್ಗಿರೋದು. ಈಗ ನೋಡೋಣ. ಕ್ವಶನ್ ಅಲ್ಲಿ 4,000 rupees ಏದಿದೆ, ಆತನ ಕ್ಯಾಪಿಟಲ್ 9 ಮಂತ್ಸ್ ಇದೆ. ಸೊ 9 ಮಂತ್ಸ್ ಗೆ 36,000 ಆಗುತ್ತೆ. 4,000 ಇಂಟು 9. ಬಿದ್ ನೋಡೋಣ ಈಗ. ಸೊ ಬಿದ್ ಎಷ್ಟಿದೆ ಅಂದ್ರೆ 3,000 ಕ್ಯಾಪಿಟಲ್ ಇದೆ, ಅದು 6 ಮಂತ್ ಮಾತ್ರ ಬಿಸ್ನೆಸ್ ನಲ್ಲಿದೆ. 3 ಇಂಟು 6 ಮಾಡೋಣ, 18,000. ಸೊ 0 ಕ್ಯಾನ್ಸಲ್ ಮಾಡಿ 18 ಮತ್ತು 36 ಉಳಿತು. ಈಗ ಇದನ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡು ರೇಷಿಯೋ ಮಾಡ್ಕೊಳ್ಳೋಣ. ಕ್ಯಾನ್ಸಲೇಷನ್ ಮಾಡ್ಕೊಂಡಾಗ ನಮ್ಗೆ ಸಿಗೋ ರೇಷಿಯೋ 2:1. ಅಂದ್ರೆ 18 1s 18 2s 18 1 18 2 36. ಪ್ರಾಫಿಟ್ ಇರೋದು ಕ್ವಶನ್ ಅಲ್ಲಿ 25,000. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಸಿಕ್ತು? 2:1.
ಈಗ ಡಿವೈಡ್ ಮಾಡೋಣ. 2 ಮತ್ತು 1 ಅಂದ್ರೆ 3. 15,000 ಇಂಟು 2/3, 15,000 ಇಂಟು 1/3, 10,000 ಮತ್ತು 5,000 ಪ್ರಾಫಿಟ್ ಶೇರ್ ಆಗುತ್ತೆ ಎ ಮತ್ತು ಬಿ ನಡುವೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇದೇ ಮೆಥಡ್ ಮೇಲೆ ಎ ಬಿ ಸಿ ಸ್ಟಾರ್ಟ್ ಬಿಸಿನೆಸ್ ಈಚ್ ಕಾಂಟ್ರಿಬ್ಯೂಟಿಂಗ್ 20,000 as capital, but B puts an additional capital of 5,000 at the end of every 4 months, while C withdraw 10,000 after 6 months. How should the profit of rupees 9,000 be divided at the end of the year if A receives 20% of the profit for acting as manager? So ಇಷ್ಟು ಕ್ವಶನ್ ಇದೆ. ಸೊ ಹಿಂದಿನ ಎಕ್ಸಾಂಪಲ್ ಏನಿತ್ತು, ಯಾವುದೇ ಕ್ಯಾಪಿಟಲ್ ನಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಆಗಿದ್ದಿಲ್ಲ. ಸೊ ನಾ ಏನ್ ಮಾಡ್ತಿದ್ದೆ, ಡೈರೆಕ್ಟ್ ಕ್ಯಾಪಿಟಲ್ ಗೆ ಅವ್ರ ಮಂತ್ಸ್ ನ ಇಂಟು ಮಾಡ್ತಿದ್ದೆ. ಇಲ್ಲೇನಾಗಿದೆ, ಎ ಬಿ ಸಿ 3 ಜನ ಪಾರ್ಟ್ನರ್ ನಲ್ಲಿ 20,000 3 ಜನ ಈಚ್ ಸೇಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆದ್ರೆ ಎ ಏನ್ ಮಾಡ್ತಾನೆ, ಬಟ್ ಬಿ ಏನ್ ಮಾಡ್ತಾನೆ, ಅಡಿಷನಲ್ ಕ್ಯಾಪಿಟಲ್ ಎಕ್ಸ್ಟ್ರಾ ಕ್ಯಾಪಿಟಲ್ ಹಾಕ್ತಾನೆ 5,000 ಎವ್ರಿ 4 ಮಂತ್ಗೊಮ್ಮೆ. ಸಿ ದುಡ್ಡು ತಳ್ಕೊಂತಾನೆ 10,000 rupees ಪರ್ ಮಂತ್. ಸೊ ಬಿ ಮತ್ತು ಸಿ ನಂಬರ್ ಆಫ್ ಮಂತ್ಸ್ ನಲ್ಲಿ ಡಿಫರೆನ್ಸ್ ಕ್ಯಾಲ್ಕುಲೇಷನ್ ಬರುತ್ತೆ. ಈಸಿ ಮೆಥಡ್ ಇದೆ ಅಂತ ಹೇಳ್ತೇನೆ ಇದರಲ್ಲಿ. ಅಷ್ಟಲ್ದೇನೆ ಪ್ರಾಫಿಟ್ ನಲ್ಲಿ ಒಂದು ಮೈನಸ್ ಮಾಡುವಂತ ಒಂದು ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಅಂದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ನಾವು ಕಂಡುಹಿಡಿಬೇಕು. ಸೊ ಫಸ್ಟ್ ಈಗ ಕ್ಯಾಪಿಟಲ್ ನೋಡೋಣ. ಮೊದಲೇದು ಎದು. ಸೊ ಎ ಯಾವುದೇ ಇನ್ಕ್ರೀಸ್ ಡಿಕ್ರೀಸ್ ಏನೂ ಆಗಿಲ್ಲ. 20,000 ಇಂಟು ಡೈರೆಕ್ಟ್ 12 ಮಂತ್ ಮಾಡಿದ್ರೆ ಸಾಕು. ವರ್ಷಕ್ಕೆ 12 ಮಂತ್ 10 ಕ್ವಶನ್ ಅಲ್ಲಿ ಎಲ್ಲಿ ಏದು ಏನು ಕ್ಯಾಲ್ಕುಲೇಷನ್ ಏನು ಕೊಟ್ಟಿಲ್ಲ. ಸೊ ಏದು 20,000 ಇಂಟು 12 ಮಂತ್ಸ್ ಮಾಡಿಬಿಟ್ರೆ 2,40,000 ಹಿಸ್ ಫೈನಲ್ ಕ್ಯಾಪಿಟಲ್. ಬಿದ್ ಏನಾಗಿದೆ ಇಲ್ಲಿ, 20,000 ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದ, ಬಟ್ 4 ಮಂತ್ಗೊಮ್ಮೆ ಎವ್ರಿ 4 ಮಂತ್ಗೊಮ್ಮೆ 5,000 ಹೆಚ್ಚಿಗೆ ಹಾಕ್ತಾ ಹೋಗಿದ್ದಾನೆ. ಸೊ ಅದಕ್ಕೆ ಏನ್ ಮಾಡೋಣ, ಮೊದಲು 4 ಮಂತ್ ಏನಿರುತ್ತೆ, ಒಂದು 20,000 ಇಂಟು 4 ಆಲ್ರೆಡಿ ಬೇಸಿಕ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ನೆಕ್ಸ್ಟ್ 4 ಮಂತ್ ಆಗುತ್ತೆ ಏನಾಗುತ್ತೆ, 5,000 ಹೆಚ್ಚಿಗೆ ಆಗಿ 25,000 ಆಗುತ್ತೆ. ಮತ್ತೆ 4,000 ಗೆ 5,000 ಹಾಕಿದ್ರೆ ಏನಾಗುತ್ತೆ 30,000. 3 ಟೈಮ್ ಯಾಕೆ ಮಾಡಿದೀನಿ, 4 ಮಂತ್ 4 ಮಂತ್ 4 ಮಂತ್, ಒಂದ್ ವರ್ಷಕ್ಕೆ 12 ಮಂತ್ ಆಗಬೇಕು. ಸೊ ಫಸ್ಟ್ 20,000 ಮೇಲೆ ಪ್ಲಸ್ 5,000 ಆಡ್ ಆಗಿ 25,000 ಮೇಲೆ, ಮತ್ತೊಂದು 5,000 ಆಡ್ ಆಗಿ 30,000 ಮೇಲೆ. ಸೊ 20,000 ಇಂಟು 4 ಅಂದ್ರೆ 80,000, 25,000 ಇಂಟು 4 ಅಂದ್ರೆ 1 lakh, 30,000 ಇಂಟು 4 ಅಂದ್ರೆ 1,20,000. ಹೋಲ್ ಟೋಟಲ್ ಮೂರದ್ದು ಟೋಟಲ್ 3 lakh ಈಸ್ ಕ್ಯಾಪಿಟಲ್. ಸಿದ್ ನೋಡೋಣ ಈಗ. ಸೊ ಕ್ವಶನ್ ಪ್ರಕಾರ ಸಿ ಮೊದಲು 20,000 ಇತ್ತು, ಇಂಟು ಎಷ್ಟು ಮಂತ್ ವರೆಗೆ ಚೇಂಜ್ ಆಗಿಲ್ಲ ಅಂದ್ರೆ ಅದು ಅವನು 6 ಮಂತ್ ಗೆ ಚೇಂಜ್ ಮಾಡ್ಕೊಂಡಿದ್ದಾನೆ. ಸೊ 20,000 ಇಂಟು 6 ಸ್ಟಾರ್ಟಿಂಗ್ ಸೇಮ್ ಇರುತ್ತೆ. 6 ಮಂತ್ ಅಲ್ಲಿ ಏನ್ ಮಾಡಿದಾನೆ, 10,000 ನ ವಿತ್ಡ್ರಾ ತಕೊಂಡಿದ್ದಾನೆ ಅಮೌಂಟ್ ನ. ಸೊ ಹಾಗಾಗಿ ಅವನು 20,000 ಹೋಗಿ 10,000 ಇನ್ವೆಸ್ಟ್ಮೆಂಟ್ ಉಳಿಯುತ್ತೆ. 20,000 ಇಂಟು 6, 10,000 ಇಂಟು 6, ಎರಡರದ್ದು ಟೋಟಲ್ 1,80,000 ಪರ್ ಇಯರ್. 1 ಇಯರ್ಗೆ ಅವ್ರದ್ದು ಇನ್ವೆಸ್ಟ್ಮೆಂಟ್. ಸೊ ಕ್ಯಾಪಿಟಲ್ ಈ ರೀತಿಯಾಗಿ ಕ್ಯಾಲ್ಕುಲೇಷನ್. ಯಾವುದೇ ಇನ್ಕ್ರೀಸ್ ಡಿಕ್ರೀಸ್ ಅಲ್ಲ ಅಂದ್ರೆ ಡೈರೆಕ್ಟ್ ಮಂತ್ಸ್ ಇಂಟು ಮಾಡಿಬಿಡೋದು. ಏದ್ ಮಾಡಿದೀವಿ. ಸೊ ಒಂದ್ ವೇಳೆ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡಿದ್ರೆ ಎಷ್ಟನೇ ಮಂತಿಗೆ ಇನ್ಕ್ರೀಸ್ ಆಗಿದೆ ಅಷ್ಟನೇ ಮಂತ್ ನಿಂದ ನಾವು ಇಂಟು ಮಾಡ್ಬೇಕು. ಅದ್ರ ಮೊದ್ಲಿನ ಮಂತ್ ಎಲ್ಲ ನಾರ್ಮಲ್ ಅಮೌಂಟ್ ತಗೋಬೇಕು. ಡಿಕ್ರೀಸ್ ಆಗಿದ್ರು ಕೂಡ ಸೇಮ್ ರೂಲ್ಸ್, ಮೈನಸ್ ಮಾಡ್ಬೇಕಷ್ಟೇ. ಕ್ಯಾಪಿಟಲ್ ಸಿಕ್ತು. ಈಗ ಅದನ್ನ ರೇಷಿಯೋ ಕನ್ವರ್ಟ್ ಮಾಡ್ಕೊಂಡಿದೀನಿ. ಸೊ ಆ ರೇಷಿಯೋದ ಮೂಲಕ ನಾವು ಅದನ್ನ ಶಾರ್ಟ್ ಕಟ್ ಮಾಡ್ಕೊಂಡಿದ್ದೆ. ಆ ರೇಷಿಯೋ ಅಂದ್ರೆ ರೇಷಿಯೋ ಸಂಖ್ಯೆ ದೊಡ್ಡದಿದೆ ನಂಬರು. 24, 30, 18 ಅಂದ್ರೆ ಇದರಲ್ಲಿರೋ 0 ಕ್ಯಾನ್ಸಲ್ ಮಾಡ್ಕೊಂಡಿದೀನಿ. ಉಳಿಯೋದು 24 ಉಳಿಯುತ್ತೆ, 30 ಉಳಿಯುತ್ತೆ, ಮತ್ತೆ 18 ಉಳಿಯುತ್ತೆ. ಸೊ ಅದನ್ನ ನಾನು ಶಾರ್ಟ್ ಮಾಡ್ಕೊಂಡಾಗ 4, 5, 3 ರೇಷಿಯೋ ಬಂದಿದೆ. ಸೊ 6 ಇದರಿಂದ ಮಾಡಿದೀವಿ. 6 4s, 6 5s, 6 3s. ಈಗ ರೇಷಿಯೋ ಸಿಕ್ತು. ಕ್ವಶನ್ ಅಲ್ಲಿರೋ ಪ್ರಾಫಿಟ್ ನೋಡೋಣ. 9,000 rupees ಪ್ರಾಫಿಟ್ ಇದೆ, ಆದ್ರೆ ಅಡ್ಜಸ್ಟ್ಮೆಂಟ್ ಇದೆ 20% ಅಂತ. ಸೊ ಅಡ್ಜಸ್ಟ್ಮೆಂಟ್ ನಲ್ಲಿ 3 ಮೆಥಡ್ ಬರುತ್ತೆ. ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಪ್ರಾಫಿಟ್ ಗೆ ಸ್ಯಾಲ್ರಿ, ಕಮಿಷನ್, ರೆಮ್ಯುನರೇಷನ್ ಅಂತ ವರ್ಡ್ಸ್ ಗಳು ಬಂದಿರುತ್ತೆ. ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಎ ಗೆಟ್ 3,000 ಸ್ಯಾಲ್ರಿ. 9,000 ನಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ, 3,000 ನ ಡೈರೆಕ್ಟ್ ಆಗಿ ಮೈನಸ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಮೆಥಡ್ ಏನ್ ಕೊಡ್ತಾರೆ, ಪರ್ಸೆಂಟೇಜ್ ಕೊಡ್ತಾರೆ. ಆಗ ಪರ್ಸೆಂಟೇಜ್ ಮುಂದಿರೋ ಶಬ್ದವನ್ನ ನೋಡ್ಬೇಕು. ಪ್ರಾಫಿಟ್ ಅಂತ ಇದೆ, ನಾವು 20% ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಮೈನಸ್ ಮಾಡಬೇಕು. ಒಮ್ಮೊಮ್ಮೆ 20% ಮುಂದ್ಗಡೆ ಕ್ಯಾಪಿಟಲ್ ಅಂತ ಇರುತ್ತೆ, ಆಗ ನಾವು ಕ್ಯಾಪಿಟಲ್ ಮೇಲೆ 20% ಮಾಡಿ ಮೈನಸ್ ಮಾಡಬೇಕು, ಪ್ರಾಫಿಟ್ ಅಮೌಂಟ್ ಮೇಲೆ ಅಲ್ಲ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಇರುತ್ತೆ. ಕ್ವಶನ್ ಅಲ್ಲಿ 9,000 ಪ್ರಾಫಿಟ್ ಕೊಟ್ಟಿದ್ದಾರೆ, ಅದರಲ್ಲಿ 20% ರೆಮ್ಯುನರೇಷನ್ ಸ್ಯಾಲರಿ ಹೇಳಿದ್ದಾರೆ, ಮೈನಸ್ ಮಾಡ್ತೀವಿ. ಬ್ಯಾಲೆನ್ಸ್ ಉಳಿಯೋದು ಅಮೌಂಟ್ ಅಂದ್ರೆ 9,000 ಮೇಲೆ 20% ಅಂದ್ರೆ 1,800 ಬಂತು. ಮೈನಸ್ ಆದ ನಂತರ ಬ್ಯಾಲೆನ್ಸ್ 7,200. ಈಗ ಪ್ರಾಫಿಟ್ ನ ಡಿವೈಡ್ ಮಾಡೋಣ. 7,200 ನ ನಾವು 4, 5, 3 ರೇಷಿಯೋ ಮೇಲೆ ಡಿವೈಡ್ ಮಾಡೋಣ. ಸೊ ಆಗ
4 5 3 ಟೋಟಲ್ ರೇಷಿಯೋ 12 ಆಗುತ್ತೆ. 4 ಡಿವೈಡೆಡ್ ಬೈ 12 5 ಡಿವೈಡೆಡ್ ಬೈ 12 3 ಡಿವೈಡೆಡ್ ಬೈ 12 ಮಾಡಿದಾಗ ಎದು ಬಿದು ಸಿದು ಶೇರ್ ಸಿಗುತ್ತೆ. ಇದಿಷ್ಟು ನೀವು ಮಾಡಬೇಕಾಗಿರುವಂತ ಕ್ಯಾಲ್ಕುಲೇಷನ್. ಇನ್ನು 4ನೇ ಎಕ್ಸಾಂಪಲ್ ನೋಡೋಣ, ಕೊನೆ ಎಕ್ಸಾಂಪಲ್. ಎ ಬಿ ಸಿ ಸ್ಟಾರ್ಟ್ ಬಿಸ್ನೆಸ್ ಕಾಂಟ್ರಿಬ್ಯೂಟಿಂಗ್ 50,000 45,000 65,000 as capital. After 6 months A doubles his capital, whereas after 9 months B triples his capital. If the total profit of the year is 83,000, find the share of profit. So A ಎಷ್ಟು ಇನ್ವೆಸ್ಟ್ ಮಾಡಿದಾನೆ 50,000, B ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾನೆ 45,000, C ಎಷ್ಟು ಇನ್ವೆಸ್ಟ್ ಮಾಡಿದಾನೆ 65,000. A 6 ಮಂತ್ ನಂತರ ತಂದು ಡಬಲ್ ಮಾಡ್ತಾ ಇದ್ದಾನೆ, ಅಂದ್ರೆ 50 ಹೋಗಿ ಒಂದು 1 lakh. ಮೊದಲು 6 ಮಂತ್ 50,000 ಇಂಟು 6 ಮಂತ್ ಆದ ನಂತರ 1 lakh ಇಂಟು 6 ಮಂತ್. ನೆಕ್ಸ್ಟ್ ಬಿಗ್ ಬರೋಣ. ಬಿ ಎಷ್ಟು ಇನ್ವೆಸ್ಟ್ ಮಾಡಿದಾನೆ 45,000. ಸೊ 45,000 ಇಂಟು 9 ಮಂತ್ ವರೆಗೂ, ಯಾಕಂದ್ರೆ ಬಿ ಏನ್ ಮಾಡ್ತಾನೆ 9 ಮಂತ್ ಆಫ್ಟರ್ ಅವನ್ ಏನ್ ಮಾಡ್ತಾನೆ ಟ್ರಿಪಲ್ಸ್ 3 ಟೈಮ್ಸ್ ಹೆಚ್ಚಿಗೆ ಮಾಡ್ತಾನೆ ಇನ್ವೆಸ್ಟ್ಮೆಂಟ್ ನ. ಸೊ 1,35,000 ಆಗುತ್ತೆ 45 ಇಂಟು 3 ಮಾಡಿದಾಗ. ಇನ್ನು ಉಳಿದಿರೋ 3 ಮಂತ್ಸ್ಗೆ ಆ ಅಮೌಂಟ್ ನ ಇಂಟು ಮಾಡಬೇಕು. ಸಿ ಯಾವುದೇ ಬದಲಾವಣೆ ಮಾಡಿಲ್ಲ, 65 ಆಸ್ ಇಟ್ ಈಸ್ ಇಂಟು 12 ಮಂತ್ ಮಾಡಿದ್ರೆ ಸಾಕು. ಸೊ ಈಗ ಫಸ್ಟ್ ಏದ್ ಕಂಡಿಡಿಯೋಣ. ಮೊದಲು ಇರುವಂತಹ ಒಂದು ಇನ್ವೆಸ್ಟ್ಮೆಂಟ್ 50,000 ಇದೆ, 6 ಮಂತ್ ವರೆಗೂ ಏನು ಬದಲಾವಣೆ ಇಲ್ಲ. 50,000 ಇಂಟು 6 ಮಾಡೋಣ, ಪ್ಲಸ್ ಡಬಲ್ ಆಗಿದೆ ಒಂದು ಇನ್ವೆಸ್ಟ್ಮೆಂಟ್ 6 ಮಂತ್ ನಂತರ. ಸೊ ಅದಕ್ಕೆ 1 lakh ಇಂಟು 6 ಮಾಡ್ತಾ ಇದ್ದೀನಿ. ಟೋಟಲ್ ಅಮೌಂಟ್ ಒಂದು ಪ್ರಾಫಿಟ್ ಕ್ಯಾಪಿಟಲ್ 9 lakh ಒಂದು ವರ್ಷಕ್ಕೆ. ಬೀದ್ ನೋಡೋಣ. ಸೊ 45,000 ಅವನು ಇನ್ವೆಸ್ಟ್ ಮಾಡಿದ್ದು 9 ಮಂತ್ ವರೆಗೂ, 45,000 ಇಂಟು 9 ಮಾಡೋಣ. ಇನ್ನು 3 ಮಂತ್ಸ್ಗೆ ಅವನು ಟ್ರಿಪಲ್ಸ್ ಮಾಡಿದಾನೆ ಇನ್ವೆಸ್ಟ್ಮೆಂಟ್ ನ ಕ್ಯಾಪಿಟಲ್ ನ. ಸೊ ಇಂಟು 3 ಮಾಡಿದಾಗ 45,000 ನ 1,35,000 ಆಗುತ್ತೆ. ಇಂಟು 3 ಮಂತ್ಸ್ ಮಾಡಿದಾಗ 8,10,000 ಟೋಟಲ್ ಕ್ಯಾಪಿಟಲ್. ಇನ್ನು ಸಿ ಯಾವುದೇ ಬದಲಾವಣೆ ಇಲ್ಲ, ಡೈರೆಕ್ಟ್ ಆಗಿ ಅವನು ಪ್ರಾಫಿಟ್ ಅವ್ನ ಕ್ಯಾಪಿಟಲ್ ಗೆ ಇಂಟು 12 ಮಂತ್ಸ್ ಮಾಡೋಣ 7,80,000. ಸೊ 3ರಲ್ಲಿರೋ 0 ಕ್ಯಾನ್ಸಲ್ ಮಾಡ್ಕೊಂಡು ನಂಬರ್ ನ ಬರ್ಕೊಳ್ಳೋಣ. ರೇಷಿಯೋ ಎಷ್ಟಾಗುತ್ತೆ ಅಂದ್ರೆ 90:81:78. ಇದು ಯಾವುದೇ ಕಡ್ತಾ ಹೋಗಲ್ಲ ಮಗ್ಗಿಯಲ್ಲಿ, ಇಷ್ಟೇ ಇಟ್ಕೊಳ್ಳೋಣ. ಈಗ ಪ್ರಾಫಿಟ್ ಎಷ್ಟಿದೆ ಕ್ವಶನ್ ಅಲ್ಲಿ 83,000. ಸೊ 83,000ಗೆ ಇದನ್ನ ಡಿವೈಡ್ ಮಾಡೋಣ. ಸೊ ಶೇರ್ ರೇಷಿಯೋ ಕಡ್ತಾ ಹೋಗುತ್ತೆ. ಸೊ ಕ್ಯಾನ್ಸಲ್ ಮಾಡ್ಕೊಂಡು ಮಿನಿಮೈಸ್ ಮಾಡ್ಕೊಂಡು ರೇಷಿಯೋ ಮಾಡ್ಕೊಂಡಾಗ 30,000 27,000 26,000 ಪ್ರಾಫಿಟ್ ಡಿವೈಡ್ ಆಗುತ್ತೆ. ಸೊ ಸಿಂಪಲ್ ಇರುತ್ತೆ. 3 ಸ್ಟೆಪ್ ಕ್ಯಾಪಿಟಲ್ ಪ್ರಾಫಿಟ್ ಇನ್ ಕ್ಯಾಲ್ಕುಲೇಷನ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮೇಲೆ ಕ್ವಶನ್ ಬಂದಾಗ 3 ಕ್ಯಾಲ್ಕುಲೇಷನ್ ನೆನಪಿರ್ಬೇಕು. ರೇಷಿಯೋ ಕೊಟ್ಟಿದ್ರೆ 1ನೇ ಕ್ಯಾಲ್ಕುಲೇಷನ್ ಕ್ಯಾನ್ಸಲ್, ಕ್ಯಾಪಿಟಲ್ ಇದಕ್ಕೂ ಯೂಸ್ ಇಲ್ಲ. 2ನೇದು ಪ್ರಾಫಿಟ್, ಅವ್ರೇನಾದ್ರೂ ಪ್ರಾಫಿಟ್ ಗೆ ಪರ್ಸೆಂಟೇಜ್ ಮತ್ತೊಂದು ಅಮೌಂಟ್ ಏನಾದ್ರು ಕೊಟ್ಟಿದ್ರೆ ನಾವು ಮೈನಸ್ ಮಾಡಬೇಕು, ಪ್ಲಸ್ ಇರಲ್ಲ ಮೈನಸ್ ಮಾಡಬೇಕು, ಪ್ರಾಫಿಟ್ ನ ಅಡ್ಜಸ್ಟ್ ಮಾಡಬೇಕು. 3rd ಕ್ಯಾಲ್ಕುಲೇಷನ್ ರೇಷಿಯೋ ಮತ್ತು ಪ್ರಾಫಿಟ್ ಸಿಕ್ಕ ನಂತರ ಅದನ್ನ ಡಿವೈಡ್ ಮಾಡಬೇಕು. ರೇಷಿಯೋ ಕಂಡುಹಿಡಿಯೋದಕ್ಕೆ ಕ್ಯಾಪಿಟಲ್ಸ್ ನೇ ಬಳಸಬೇಕು, ಬೇರೆ ಯಾವುದನ್ನು ಬಳಸಬಾರದು. ಕ್ಯಾಪಿಟಲ್ ನಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಎರಡೂ ಇರಬಹುದು. ಇಷ್ಟು ನೆನ್ಪಿಟ್ಕೊಂಡ್ರೆ ಇದು ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ನಿಮ್ಗೆ ಸಾಲ್ವ್. ಇದು ಫಿಕ್ಸ್ ಕ್ವಶನ್ ಇರುತ್ತೆ ಪೇಪರ್ ನಲ್ಲಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.